ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಸ್ಟೋರಿ ಗೈಸ್. ತುಂಬ ಟೈಮ್ ತಗೊಳ್ಳಿಲ್ಲ, ನಾನು ಬೇಗ ಬಂದಿದ್ದೇನೆ ಈ ಸರ್ತಿ. ಹಾಗೆ ಇವತ್ತೊಂದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೇನೆ. ಹಾಗೆ ಯಾರಿಗೆಲ್ಲ ಸ್ಟೋರಿ ಇಷ್ಟ ಆಗುತ್ತೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಟು ದ ವಿಡಿಯೋ. ಈ ಸ್ಟೋರಿಯಲ್ಲಿ ಗೈಸ್ ರಮೇಶ್ ಅಂತ ಒಬ್ಬರು ಇರ್ತಾರೆ. ಅವರ ನಿಜ ಹೆಸರು ಬೇರೆ ಇದೆ, ಆದರೆ ಈ ಕಥೆಯಲ್ಲಿ ನಾನು ಕೊಟ್ಟರಂತ ಹೆಸರು ಅವರಿಗೆ ರಮೇಶ್ ಅಂತ. ರಮೇಶ್ ಮತ್ತೆ ಅವರ ಹೆಂಡತಿ ಹಾಗೂ ಅವರಿಗೆ ಇಬ್ಬರು ಮಕ್ಕಳಿರ್ತಾರೆ. ಇಬ್ಬರು ಗಂಡು ಮಕ್ಕಳು, ಸಣ್ಣ ಸಣ್ಣ ಮಗು ಆಯ್ತು. ಒಂದು ಸಣ್ಣ ಪಾಪು, ಮತ್ತೊಂದು ಸ್ವಲ್ಪ ದೊಡ್ಡವನು, ಅಂದ್ರೆ ಬಾಲವಾಡಿ ಹೋಗುವಷ್ಟು ಒಂದು ಸಣ್ಣ ಮಗು. ಹಾಗೆ ಆ ಅವರೊಂದು ಹ್ಯಾಪಿ ಫ್ಯಾಮಿಲಿ, ಖುಷಿಯಾಗಿದ್ರು. ಈ ರಮೇಶಿಗೆ ಉಂಟಲ್ಲ, ಅಪ್ಪ ಅಮ್ಮ ಯಾರು ಇರ್ಲಿಲ್ಲ. ಅವರದಂತ ಎಲ್ಲ ಇದ್ದದ್ದು ಒಂದೇ ಒಂದು ಜನ, ಅದು ಯಾರಂದ್ರೆ ಅವರ ಅಕ್ಕ. ಅವರ ಅಕ್ಕ ಅಂದ್ರೆ ಅವರಿಗೆ ತುಂಬಾ ಪ್ರೀತಿ. ಯಾಕಂದ್ರೆ ಸಣ್ಣದ್ರಿಂದಲೂ ರಮೇಶ್ನದ್ದು ಅಪ್ಪ ಅಮ್ಮ ತೀರಿ ಹೋಗಿದ್ರು. ಅವಾಗ ಅಕ್ಕನೇ ಇವರನ್ನು ನೋಡಿಕೊಂಡು ಬೆಳೆಸಿದ್ದು ಎಲ್ಲ ಅಕ್ಕನೇ. ಹಾಗೆ ಅಕ್ಕ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅಕ್ಕ ಬೇರೆ ಊರಲ್ಲಿದ್ರು, ಇವರು ಬೇರೆ ಊರಲ್ಲಿದ್ರು ರಮೇಶ್. ಹಾಗೆ ಇವರಿಗೆ ಅಕ್ಕನ ಮನೆ ಹತ್ರನೇ ನಾನು ಹೋಗಿ ಉಳ್ಕೊಳ್ಬೇಕಂತ ತುಂಬಾ ಆಸೆ ಇತ್ತು. ಆದ್ರೆ ಅಲ್ಲಿ ಜಾಬ್ ಸಿಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ರಮೇಶ್ ಆ ಜಾಬಿಗೋಸ್ಕರ ಪ್ರಯತ್ನ ಪಡ್ತಾನೇ ಇದ್ರು. ಕೊನೆಗೂ ಅವರ ಒಂದು ಕನಸು ನೆರವೇರಿತು. ಹಾಗೆ ರಮೇಶಿಗೆ ತನ್ನ ಅಕ್ಕ ಇದ್ದಂತಹ ಜಾಗದಲ್ಲಿ ಒಂದು ಜಾಬ್ ಕೂಡ ಸಿಕ್ಕಿತು. ಹಾಗೆ ತನ್ನ ಹೆಂಡತಿ, ತನ್ನ ಇಬ್ಬರು ಮಕ್ಕಳನ್ನು ಕರ್ಕೊಂಡು ತನ್ನ ಊರಿಂದ ಟ್ರೈನಲ್ಲಿ ಇಲ್ಲಿಗೆ ಬರ್ತಾರೆ, ಈ ಊರಿಗೆ, ಅಂದ್ರೆ ಅಕ್ಕ ಇರೋ ಊರಿಗೆ. ಅವತ್ತು ಅಕ್ಕನಲ್ಲಿ ಸ್ಟೇ ಆಗ್ತಾರೆ. 2 days ಅಕ್ಕನಲ್ಲಿ ನಿಲ್ತಾರೆ. ಹಾಗೆ ರೂಮಿಗೋಸ್ಕರ ಅಲ್ಲಿ ಅಕ್ಕನ ನಿಯರೇ ರೂಮ್ ಬೇಕಂತೇಳಿ ಸರ್ಚ್ ಮಾಡ್ತಾ ಇರ್ತಾರೆ, ಆಯ್ತಾ. ಹಾಗೆ ಅಕ್ಕ ಹೇಳ್ತಾಳೆ ಏನಂದ್ರೆ, ನಿಂಗೆ ಸೈಟ್ ಎಲ್ಲಿವರೆಗೆ ರೂಮ್ ಸಿಗುದಿಲ್ವೋ ಅಲ್ಲಿವರೆಗೆ ನೀನು ಇಲ್ಲೇ ಇರುವ ಅಂತ ಅಕ್ಕ ಹೇಳ್ತಾರೆ. ಆದ್ರೂ ಇವನು ರೂಮಿಗೆ ಸರ್ಚ್ ಮಾಡ್ತಾ ಇರ್ತಾರೆ. ಅಂದ್ರೆ ಸರಿಯಾಗುದಿಲ್ಲ, ಅಕ್ಕನ ಗಂಡ ಮಕ್ಕಳಿರುವಾಗ ಇವರು ಅಲ್ಲಿ ಇರುವುದು ಸರಿಯಾಗಲ್ಲ. ಹತ್ತಿರ ಇದ್ರೆ ಒಂದು ಖುಷಿ, ಅಕ್ಕನ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ತನ್ನ ಮಕ್ಕಳು ಕೂಡ ಇಲ್ಲಿ ಬಂದು ಇರ್ಬೋದು ಅಂತೇಳಿ ರಮೇಶಿಗೊಂದು, ಅಂದ್ರೆ ನಮ್ಮ ಒಂದು ಸಂಬಂಧ ಗಟ್ಟಿಯಾಗಿರ್ತದೆ ಅಂತ. ಮತ್ತೆ ಕೆಲವರಿಗೆಲ್ಲ ಒಂದು ಸೆಕ್ಯೂರ್ ಫೀಲಿಂಗ್, ಸಣ್ಣದ್ರಿಂದಲೂ ಒಂದು ಅಮ್ಮ ಅಪ್ಪ ತರ ಬೆಳೆದವರಲ್ಲ, ಹಾಗೆ ರೂಮ್ ಹುಡುಕ್ತಾ ಇರುವಾಗ ಅಕ್ಕನ ಮನೆ ಹತ್ರನೇ, ಅಂದ್ರೆ ಅಕ್ಕನ ಮನೆ ಈ ಕಡೆ ಆದ್ರೆ ಇನ್ನೊಂದು ಗಲ್ಲಿಯಲ್ಲಿ ಉಂಟಲ್ಲ, ಅಲ್ಲೊಂದು ರೂಮ್ ಖಾಲಿ ಇದೆ. ಇವರು ಒಂದು ದಿನ ಅಲ್ಲಿಂದ ಪಾಸ್ ಆಗುವಾಗ ನೋಡ್ತಾರೆ, ಅಲ್ಲಿ ಬರ್ದಿರ್ತಾರೆ ಆ ರೂಮ್ ಇದೆ ಅಂತೇಳಿ. ಹಾಗೆ ಸಾಯಂಕಾಲ ಕೆಲಸ ಆದ್ಮೇಲೆ ಸೀದಾ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅವರ ಹತ್ರ ಮಾತಾಡ್ತಾರೆ. ಮಾತಾಡುವಾಗ ಏನಂದ್ರೆ, ಮೇಲಿನ ಫ್ಲೋರ್ ಖಾಲಿ ಇದೆ, ಕೆಳಗಿನ ಫ್ಲೋರ್ ಅಲ್ಲಿ ಗಂಡ ಹೆಂಡತಿ ಇಬ್ರು ಓನರ್ ಇದ್ದಾರೆ. ಮಕ್ಕಳು ಯಾರು ಇಲ್ಲಿ ಕಾಣ್ತಾ ಇರ್ಲಿಲ್ಲ, ಪ್ರಾಯ ಆಗಿದೆ ಅವರಿಗೆ. ಅವರು ಇವರ ಹತ್ರ ಮಾತಾಡ್ತಾರೆ, ರಮೇಶ್ ಹತ್ರ. ರಮೇಶ್ಗೆ ನೋಡುವಾಗ ಅದು ತುಂಬಾ ಕಡಿಮೆಯಲ್ಲಿ ಸೇಲ್ ಒಂದು ರೆಂಟಿಗೆ ಕೊಡ್ತಾ ಇದ್ದಾರೆ. ರಮೇಶ್ಗೆ ಅದು ಕೂಡ ಖುಷಿ ಆಯ್ತು, ಕಡಿಮೆ ರೆಂಟಿಗೆ ಸಿಗ್ತಾ ಉಂಟು, ಬೇಗ ತಗೊಳ್ಳುವ ಅಂತ. ಆದ್ರೆ ಒಂದು ಕಂಡೀಷನ್ ಇದೆ ಅಂತ ರೂಮ್ ಓನರ್ ಹೇಳ್ತಾರೆ. ಅದೇನಂತ ಹೇಳಿದ್ರೆ, ರೂಮ್ ಇದ್ದು ಅಡ್ವಾನ್ಸ್ ಜೊತೆಗೆ 2 ತಿಂಗಳ ಬಾಡಿಗೆ ಕೊಡ್ಬೇಕು, ಅರ್ಧದಲ್ಲಿ ಬಿಟ್ಟು ಹೋಗುವಾಗಿಲ್ಲ ಅಂತೇಳಿ ಓನರ್ ಹೇಳ್ತಾರೆ. ಇವರು ಒಪ್ಪುಕೊಳ್ತಾರೆ. ಅಲ್ಲ, 3 ಪಾಲು ಬಾಡಿಗೆ ಕೊಟ್ಟು ಕೂತ್ಕೊಳ್ಳುವುದಕ್ಕಿಂತ ಆ ಬಾಡಿಗೆ ಫುಲ್ ಇಲ್ಲಿ ಕೊಟ್ರೆ 2 ತಿಂಗಳು ಅಡ್ವಾನ್ಸ್ ಎಲ್ಲ ಅದರಲ್ಲೇ ಬರುತ್ತಲ್ಲ ಅಂತೇಳಿ ರಮೇಶ್ ಕಣ್ಣು ಮುಚ್ಚಿ ಒಪ್ಪಿಕೊಳ್ತಾರೆ. ಸರಿ, ನಾವು ನಾಳೆನೇ ಶಿಫ್ಟ್ ಆಗ್ತೇವೆ ಅಂತ ಹೇಳಿ ಹೋಗಿ ಹೆಂಡತಿಗೆ ಅಕ್ಕನಿಗೆ ವಿಷಯ ಹೇಳುವಾಗ ಅಕ್ಕ ಹೇಳ್ತಾರೆ ಏನಂತ ಹೇಳಿದ್ರೆ, ನಂಗೇನು ಸರಿ ಕಾಣ್ತಾ ಇಲ್ಲ. ಯಾಕಂದ್ರೆ ಈ ಊರಿನವರು ಎಲ್ಲ ಆ ಒಂದು ಮನೆಯ ಬಗ್ಗೆ ಸ್ವಲ್ಪ ನೆಗೆಟಿವ್ ಮಾತಾಡ್ತಾರೆ, ನೀನು ನೋಡ್ಕೋ, ಯಾವುದಕ್ಕೂ ಅರ್ಜೆಂಟ್ ಮಾಡಬೇಡ ಅಂತ. ಆದ್ರೆ ರಮೇಶ್ ಅದನ್ನೆಲ್ಲ ಒಂದು ನಂಬುವ ವ್ಯಕ್ತಿಯೇ ಅಲ್ಲ. ಅಂದ್ರೆ ಈಗ ಭೂತ, ಅದು ಇದು ನೆಗೆಟಿವ್ ಎನರ್ಜಿ ಅದೆಲ್ಲ ಅವರಿಗೆ ಲೈಕೇ ಆಗುದಿಲ್ಲ. ಪ್ರಾಕ್ಟಿಕಲ್ ಜನ. ಅವ್ರು ಹೇಳ್ತಾರೆ, ನೋಡಕ್ಕ ಅದನ್ನೆಲ್ಲ ಹೇಳ್ಬೇಡ, ಅಂಥದ್ದು ಏನು ಇರಲ್ಲ. ಆಗೋ ಏನೋ ಸಮಸ್ಯೆ ಬಂದ್ರೂ ಕೂಡ ನೀನ್ ಇಲ್ಲೇ ಇದ್ದಿದ್ದಾನೆ, ನಿನ್ನ ಹತ್ರ ಬರ್ತೇವೆ, ಮತ್ತೆ ನೋಡುವ ಏನ್ ಮಾಡುದು ಅಂತ ಹೇಳಿ. ಸರಿ ಅಂತ ಅಕ್ಕ ಕೂಡ ಒಪ್ಪಿಕೊಳ್ತಾರೆ. ಏನೋ ಸಣ್ಣ ಮಗು ಏನಲ್ಲ, ಇವನಿಷ್ಟು ಬೆಳೆದಿದ್ದಾನೆ ಅಂತ ಗೊತ್ತಿರಬಹುದು ಅಂತ ಅಕ್ಕ ಕೂಡ ಸುಮ್ಮನಾಗ್ತಾರೆ. ಮರುದಿನ ಹೆಂಡತಿ ಇಬ್ಬರು ಮಕ್ಕಳ ಜೊತೆಗೆ ರಮೇಶ್ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆಗುವಾಗ ಮೊದಲು ಮನೆ ಓನರಿಗೆಲ್ಲ ಮಾತಾಡ್ತಾರೆ. ಆಮೇಲೆ ಮೇಲೆ ಮೆಟ್ಟಲು ಹತ್ತಿ ಮೇಲೆ ಹೋಗ್ತಾರೆ. ನಾನು ಹೇಳಿದೆ ಮೇಲಿನ ಫ್ಲೋರ್ ಅಂತ. ಮೇಲಿನ ಫ್ಲೋರಿಗೆ ಹೋಗಿ ಏನಂತ ಹೇಳಿದ್ರೆ, 2 ರೂಮ್ ಇದೆ. ಪಕ್ಕದಲ್ಲಿ ಒಂದು ರೂಮಿಗೆ ಬೀಗ ಹಾಕಿ ಉಂಟು, ನೋಡ್ತಾರೆ ಈ ಕಡೆ, ಈ ರೂಮ್ ಅವರದ್ದು. ಒಳಗೆ ಹೋಗ್ತಾರೆ. ಒಳಗೆ ಹೋಗುವಾಗ ಏನಂತ ಹೇಳಿದ್ರೆ, ದೊಡ್ಡ ಹಾಲ್, ಒಂದೇ ರೂಮ್ ಇರುದು, ದೊಡ್ಡ ಹಾಲ್. ಅಲ್ಲಿ ಸೈಡ್ ಅಲ್ಲಿ ಕಿಚನ್ ತರ ಒಂದು ಸೆಲ್ಫ್ ಎಲ್ಲ ಮಾಡಿಟ್ಟಿದ್ದಾರೆ, ಅವರು ಓನರ್ ಮಾಡಿರ್ಬೇಕು. ಆಮೇಲೆ ರೂಮಿಗೆ ಹೋಗುವಾಗ್ಲೇ ಒಂದು ಸ್ಟಡಿ ಟೇಬಲ್ ಮತ್ತೊಂದು ಚೇರ್ ಆಲ್ರೆಡಿ ಇತ್ತು ಅಲ್ಲಿ, ಇವರೇನ್ ತಂದದ್ದಲ್ಲ, ಅಲ್ಲೇ ಇತ್ತು. ಮತ್ತೆ ಈ ಕಡೆ ಒಂದು ಹಾಲ್, ಅದು ಕೂಡ ಏನ್ ಮಾಡಿದ್ದಾರೆ ಅಂದ್ರೆ, ಪಕ್ಕದ ರೂಮ್ ನೋಡುವಾಗ ಹೇಗೆ ಆಗ್ತಾ ಉಂಟಂದ್ರೆ, ಪಕ್ಕದ ರೂಮ್ ಮತ್ತೆ ಈ ರೂಮ್ ಒಟ್ಟಿಗೆ ಇತ್ತು ಮೊದಲು. ಇವರು ಫ್ಲೈವುಡ್ ಅರ್ಧದಲ್ಲಿ ಹಾಕಿ ಆ ರೂಮ್ ಅನ್ನು ಫುಲ್ ಆ ಕಡೆ ಇದು ಬಂದ್ ಮಾಡಿದ್ರು, ಈ ಕಡೆ ಇಷ್ಟೇ ಒಂದು ಕೊಡುವಷ್ಟು. ಮತ್ತೆ ರೂಮಿನ ಓನರ್ ಏನಿದೆ, ಆ ಕಡೆ ನೀವು ಹೋಗ್ಬೇಡಿ ಅಂತ ಹೇಳಿದ್ದಾರೆ ಇವರಿಗೆ. ಸೊ ಎಲ್ಲ ಶಿಫ್ಟ್ ಎಲ್ಲ ಆಗ್ತಾರೆ.
ಎಲ್ಲ ಮಾಡಿ ಅವತ್ತು ತುಂಬ ಸುಸ್ತಾಗಿರ್ತದೆ. ಪಾರ್ಸೆಲ್ ಅಲ್ಲಿಂದ ಒಂದು ಪಾರ್ಸೆಲ್ ತರಿಸಿ ತಿಂದು ರಮೇಶ್ನ ಫ್ಯಾಮಿಲಿ ಅವತ್ತು ನಿದ್ದೆ ಮಾಡ್ತಾರೆ. ನಿದ್ದೆ ಬಂದು ಬೆಳಗ್ಗೆ ಎದ್ದು ಅವ್ರಿಗೆ ಖುಷಿ ಆಗ್ತದೆ. ಯಾಕಂದರೆ ಔಟ್ಸೈಡ್ ನೋಡುವಾಗೆಲ್ಲ ಅಲ್ಲಿ ಮೇಲಿನ ಫ್ಲೋರಿಂದ ನೋಡುವಾಗೆಲ್ಲ ಕಾಣ್ತಾ ಇತ್ತು. ಅಂದರೆ ಗ್ರೀನರಿ ಹಸಿರು ಹಸಿರು ಹಳ್ಳಿ ಅಲ್ವಾ, ಚಂದ ಕಾಣ್ತಿತ್ತು. ರಮೇಶ್ ಕೂಡ ತುಂಬ ಖುಷಿ ಆಗ್ತದೆ. ಅಲ್ಲಿ ಹೊರಗಡೆ ಚಹಾ ಎಲ್ಲ ಕುಡಿತಾರೆ ಕೂತ್ಕೊಂಡು, ಆ ಒಂದು ಸ್ಟೌಟ್ ಥರ ಇರ್ತದಲ್ಲ ಅಲ್ಲಿ. ಬೆಳಗ್ಗೆ ಜಾಬಿಗೆ ಹೋಗ್ತಾರೆ ಅವರು. ಇವರು ಏನು ಮಾಡ್ತಾರೆ ಅಂದರೆ ಹೆಂಡತಿ ಮಕ್ಕಳನ್ನು, ಸಣ್ಣ ಮಗುವನ್ನು ಕೂಡ ಸ್ನಾನ ಮಾಡಿಸಿ, ದೊಡ್ಡವನಿಗೆ ಕೂಡ ಸ್ನಾನ ಮಾಡಿಸಿ, ಇಬ್ಬರು ದೊಡ್ಡವನು ಸಣ್ಣವನು ಇಬ್ಬರು ಆಟ ಆಡ್ತಿರ್ತಾರೆ. ಇವರು ಬಟ್ಟೆ ಒಗಿಲಿಕ್ಕೆ ಅಂತ ಕೆಳಗಡೆ ಸ್ಟೆಪ್ ಹತ್ತಿ ಹೋಗ್ತಾರೆ. ಹೋಗಿ ಅಲ್ಲಿ ಬಟ್ಟೆ ಒಗೆದು ಒಣಗಿಸಿ ಅಲ್ಲಿ ಅಂಗಳದಲ್ಲಿ ಹಾಕ್ತಾ ಇರ್ತಾರೆ. ಓನರ್ ಹತ್ರ ಮಾತಾಡ್ತಿರ್ತಾರೆ, ಹಾಕ್ತಾ ಇರ್ತಾರೆ. ಅಷ್ಟೊತ್ತಿಗಾಗ್ಲಿ ಆ ಸಣ್ಣ ಮಗು, ಅಂದ್ರೆ ಇನ್ನೊಂದು ಬಾಲವಾಡಿಗೆ ಹೋಗೋ ಟೈಪ್ ಮಗು ಇತ್ತಲ್ಲ, ಅದು ಓಡಿಕೊಂಡು ಮೇಲೆಯಿಂದ ಬರ್ತಾ ಉಂಟು, ತಡಬಡ ತಡಬಡ ಅಂತ ಹೇಳಿ ಓಡಿಕೊಂಡು ಬರುವಾಗ ಉಂಟಲ್ಲ, ಆ ಮಗು ಆ ಮೆಟ್ಟಿಲು ಹತ್ತಿ ಬರುವಾಗ ಜಾರಿ ಬೀಳ್ತದೆ. ಬಿದ್ದು ಮೇಲಿನ ಒಂದು ಮೆಟ್ಟಿಲಿಂದ ಬಿದ್ದು ಕೆಳಗಡೆವರೆಗೂ ಮಗು ಜಾರಿಕೊಂಡು ಹೋಗ್ತದೆ. ಆ ಒಂದು ಮೆಟ್ಟಿಲಿನ ಹೀಗೆ ಇಲ್ವಾ, ತಲೆಗೆ ದಡ 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 ಅಂತ ಆಗ್ತದೆ. ಇವರು ಓಡ್ತಾರೆ ಮಗುವನ್ನು ಎತ್ತಲಿಗೆ ಅಂತ, ಹೋಗಿ ಎತ್ತುತ್ತಾರೆ. ಎತ್ತುವಾಗ ರಕ್ತ ಬರ್ತಾ ಉಂಟಾಯ್ತ. ಆಗ್ಲೇ ಎತ್ತಿ ಸೀದಾ ಹತ್ತಿರದ ಕ್ಲಿನಿಕ್ಗೆ ಮಗುವನ್ನು ಕರ್ಕೊಂಡು ಹೋಗ್ತಾರೆ. ಮಗುವನ್ನೆಲ್ಲ ಬ್ಯಾಂಡೇಜ್ ಎಲ್ಲ ಮಾಡಿಸಿ ಗಂಡನಿಗೆ ಕೂಡ ಫೋನ್ ಮಾಡ್ತಾರೆ, ಹೀಗೆ ಅಂತ. ಹಾಗೆ ಅವರು ಕೂಡ ಬರ್ತಾರೆ. ಬಂದು ಗಂಡ ಹೆಂಡತಿಗೆ ಬೈತಾನೆ, ನಿನ್ನ ಕೇರ್ಲೆಸ್, ನೀ ಎಲ್ಲಿದ್ದೀಯಾ, ಅಷ್ಟು ಫ್ಲೋರಿಂದ ಅವನು ಅಲ್ಲಿವರೆಗೆ ಓಡಿಕೊಂಡು ಬರುವಾಗ ಹಾಗೆ ಹೀಗೆ ಅಂತ. ಆಮೇಲೆ ಮಗು ಎಚ್ಚರಾಗ್ತದೆ. ಮಗು ಎಚ್ಚರಾದ ಮೇಲೂ ಕೂಡ ಉಂಟಲ್ಲ, ಭಯ ಪಟ್ಟಿರುವ ಹಾಗೆ ಮಾಡ್ತಾ ಉಂಟು ಮಗು. ತುಂಬ ಒಂಥರ ಹೀಗೆ ಮಾಡುದು. ಅವಾಗ ಇವರೇನು ತಿಳ್ಕೊಳ್ತಾರಂದ್ರೆ, ಅಂದರೆ ಮೇಲಿಂದ ಬಿದ್ದದಲ್ವಾ, ಅದಕ್ಕೋಸ್ಕರ ಇಷ್ಟು ಭಯ ಪಡ್ತಿದ್ದಾನೆ ಅಂತ ಹೇಳಿ ತಿಳ್ಕೊಂಡು ಅವತ್ತು ನೈಟ್ ಟ್ಯಾಬ್ಲೆಟ್ ಅದು ಇದು ಕೊಟ್ಟು ಮಲಗ್ತಾರೆ. ಮಲಗಿ ಹೆಂಡತಿ ಏನು ಮಾಡ್ತಾರೆ, ನಾಳೆಯಿಂದ ಸ್ವಲ್ಪ ಜಾಗ್ರತೆ ಮಾಡಬೇಕು ನಾನು ಅಂತ ತಿಳ್ಕೊಂಡು ಅವರು ಇನ್ನೂ ನಾನು ಕೆಳಗೆ ಬಟ್ಟೆ ಒಗಿಲಿಕ್ಕೆ ಹೋಗಲ್ಲ, ಬಟ್ಟೆ ಒಗ್ದು ಒಳಗಡೆ ಬಟ್ಟೆ ಒಗೆದವರು, ಮಿಷಿನ್ ಎಲ್ಲ ಉಂಟು, ಬಟ್ಟೆ ಒಗ್ದು ನಾನು ಇಲ್ಲಿ ಹೊರಗಡೆನೆ ಬಟ್ಟೆ ಹಾಕ್ತೇನೆ ಅಂತ ತಿಳ್ಕೊಳ್ತಾರೆ. ತೆಗೆದು ಅಲ್ಲೇ ಹೊರಗಡೆ ಹಾಕ್ತಾ ಇರ್ತಾರೆ. ಆವತ್ತು ಕೂಡ ಅಷ್ಟೇ ಟೈಮ್ ಹೋಗುದು, ಆ ಮಗು ಫುಲ್ ಬ್ಯಾಂಡೇಜ್ ಮಾಡಿದೆ, ಅಂದರೆ ತಲೆಗೆಲ್ಲ ಬ್ಯಾಂಡೇಜ್ ಮಾಡಿ ಕೂಡ ಓಡಿ ಬರ್ತಾ ಉಂಟು ಮಗು, ಹೀಗೆ ತೋರಿಸ್ಕೊಂಡು. ಇವರಿಗೂ ಎಂತ ಉಂಟು ಒಳಗಡೆ ಅಂತ ಹೇಳಿ ನೋಡ್ತಾರೆ. ನೋಡಿ ಇವನೊಟ್ಟಿಗೆ ಬರ್ತಾರೆ. ಬಂದಾಗ ಸಣ್ಣ ಮಗು, ಆ ಮಲಗುವ ಮಗು ಉಂಟಲ್ಲ, ಸಣ್ಣ ಮಗು ಒಂಥರ ಯಾರೋ ನನ್ನನ್ನು ಆಟ ಆಡಿಸ್ತಿದ್ದಾರೆ ಅಂತ ಹೇಳಿ ಒಂದು ಹತ್ತಿರ ನೋಡಿ ಸ್ಮೈಲ್ ಕೊಡ್ತಾ ಉಂಟು ಸಣ್ಣ ಮಗು. ನೋಡ್ತಾರೆ, ಒಂಥರ ಭಯ ಆಗ್ತದೆ. ಆದ್ರೂ ಕೆಲವೆಲ್ಲ ಕಣ್ಣಿಗೆ ಕಾಣದು, ಮಕ್ಕಳಿಗೆ ಕಾಣಿಸ್ತೇವೆ ಅಂತ ಹೇಳ್ತಾರೆ ಮೊದಲಿನವರು, ಹಾಗೆ ಇರ್ಬೋದು. ನೋಡ್ತಾನೆ, ಭಯ ಆಗ್ತದೆ. ಮತ್ತೆ ಇವರು ಇಬ್ಬರು ಮಕ್ಕಳನ್ನು ಕರ್ಕೊಂಡು ಉಂಟಲ್ಲ, ಆ ಟೈಮಲ್ಲಿ ಸೀದಾ ಅವರ ಅಕ್ಕನ ಮನೆಗೆ ಹೋಗ್ತಾರೆ. ಅಂದ್ರೆ ಗಂಡನ ಅಕ್ಕ ಇವರಿಗೆ ಹತ್ತಿಗೆ ಆಗ್ಬೇಕು, ಅವ್ರು ಹೋಗ್ತಾರೆ. ಸೀದಾ ಹೋಗಿ ಹೇಳ್ತಾರೆ, ಹೀಗೆ ವಿಷಯ, ನಿನ್ನೆ ಇವನು ಬಿದ್ದು ತಾಗಿದೆ, ಇವತ್ತು ಸಣ್ಣ ಮಗು ಕೂಡ ಯಾರೂ ಇಲ್ಲದ ಒಂದು ಕಡೆ ನೋಡಿ ನೆಗಡ್ತಾ ಉಂಟಂತ. ಅಕ್ಕ ಹೇಳ್ತಾರೆ, ನನಗೂ ಅಲ್ಲಿ ಮನೆದು, ನಂಗೆ ಊರಿನವರು 108 ಮಾತಾಡ್ತಾರೆ, ಆದ್ರೆ ಎಲ್ಲವನ್ನು ನಾವು ನಂಬ್ಲಿಕ್ಕಾಗಲ್ಲ, ಆದ್ರೆ ನೆಗೆಟಿವ್ ಉಂಟ ಏನೋ ನಂಗೆ ಗೊತ್ತಿಲ್ಲ ಅಂತ. ಆದ್ರೆ ನೀವು ಇವತ್ತು ಇಲ್ಲೇ ಇರಿ, ಅವ ಬಂದ್ಮೇಲೆ ನೀವು ಹೋಗಿ ಅಂತ ಅಕ್ಕ ಒಂದು ಮಾತು ಹೇಳ್ತಾರೆ. ಹಾಗೆ ಇವರಿಬ್ಬರು ಅಲ್ಲೇ ಕೂತ್ಕೊಳ್ತಾರೆ ಕತ್ತಲವರೆಗೆ. ಗಂಡ ಬರ್ತಾರೆ. ಗಂಡ ಬಂದು ನೋಡುವಾಗ ಮನೆ ಬೀಗ ಹಾಕಿದೆ. ಸೀದಾ ಅಕ್ಕನ ಮನೆಗೆ ಹೋಗ್ತಾರೆ. ಅಕ್ಕನ ಮನೆಗೂ ಇವರೆಲ್ಲ ವಿಷಯ ಹೇಳ್ತಾರೆ. ಅದಕ್ಕೆ ಗಂಡ ಹೇಳ್ತಾನೆ, ನೋಡು, ನಿನ್ನ ಕೇರ್ಲೆಸ್ಗೆ ನಿನ್ನೆ ಅವ ಬಿದ್ದದು, ಇವತ್ತು ಹೇಳ್ತಾ ಇದ್ದಿ ಅವ ಹಾಗೆ ಮಾಡ್ತಿದ್ದಾನಂತ. ನೀನು ಹೊಸ ಮನೆ ಅಲ್ವಾ, ಹೊಸ ಹೊಟಾರ, ಹೊಸ ಮನೆ, ಅದಕ್ಕೆ ನಿಂಗೆ ತಲೆಯಲ್ಲಿ ಏನೇನು ಓಡ್ತಾ ಉಂಟು, ನೀನು ಬಾ, ಏನಿಲ್ಲ, ನಾನಿದ್ದೇನೆ, ಬಾ ಅಂತ ಕರ್ಕೊಂಡು ಬರ್ತಾರೆ. ಬಂದು ಮಲಗ್ತಾರೆ. ಮಲಗಿ ಬೆಳಗ್ಗೆ ಆಗ್ತದೆ. ಬೆಳಗ್ಗೆ ಆಗಿ ಇವರೇನು ಮಾಡ್ತಿದ್ದಾರೆ, ಬೆಳಗ್ಗೆ ಆದಮೇಲೆ ಒಂದು ಎಲ್ಲ ಮಲ್ಕೊಂಡಿದ್ದಾರೆ. ಗಂಡ ಒಂದು 5-6 ಗಂಟೆ ಟೈಮ್. ಇವರು ಇದು ಚಹಾ ಇಡ್ಲಿಕ್ಕೆ ಗ್ಯಾಸ್ ಹೊತ್ತಿಸ್ತಾ ಇದ್ದಾರೆ. ಆ ಟೈಮಲ್ಲಿ ಇವರಿಗೆ ಒಂದು ಯಾರಾದರೂ ಒಂದು ನಮ್ಮ ಮನೆಯಿಂದ ಬಾಗಿಲು ತೆಗೆದ್ರೆ ಒಂದು ಜಸ್ಟ್ ಪಾಸ್ ಆದಾಗ ನಮಗೆ ಆತ ಗೊತ್ತಾಗ್ತದೆ. ಹಾಗೆ ಒಂದು ಪಾಸ್ ಆದಾಗ ಆಗ್ತದೆ. ಇವರಿಗೆ ನೋಡ್ತಾರೆ, ಯಾರೂ ಇರಲ್ಲ. ಸೀದಾ ಬರ್ತಾರೆ. ಬಂದು ಹೊರಗಡೆ ಎಲ್ಲ ನೋಡ್ತಾರೆ ಯಾರಿದ್ದಾರೆ ಅಂತ, ಯಾರೂ ಇಲ್ಲ. ಆದರೆ ಪಕ್ಕದ ರೂಮಲ್ಲಿ ಒಂದು ಯಾರೋ ಒಂದು ಅಳುವ ಸೌಂಡ್ ಕೇಳ್ತಾ ಇರ್ತದೆ ಇವರಿಗೆ. ಆ ಒಂದು ಪ್ಲೈವುಡ್ಡಿನ ಆ ಕಡೆ, ಅಂದರೆ ಆ ರೂಮ್ ಆ ಕಡೆ ಇರೋದು, ಅಳುವ ಸೌಂಡು. ಅದು ಕೂಡ ಹುಡುಗಿ. ಇವರು ಸುಮಾರು ಹೊತ್ತು ಕೇಳ್ತಾರೆ ಪ್ಲೈವುಡ್ಡಿಂದ. ನೋಡೋಕೆ ಅಳುವ ಸೌಂಡ್ ಕೇಳ್ತಾನೆ ಉಂಟು. ಹೊರಗೆ ಬರ್ತಾರೆ. ಹೊರಗೆ ಬಂದು ಆ ಬಾಗಿಲ ಹತ್ರ ನೋಡೋ ಬೀಗ ಹಾಕಿದೆ. ಏನೋ ನನ್ನ ಇಲ್ಲಾಂದ್ರೂ ಈ ಮನೆಗೆ ಬಂದ ಮೇಲೆ ನಾನು ಒಂಥರ ಆಗಿದ್ದೇನೆ ಅಂತ ತಿಳ್ಕೊಂಡು ಸೀದಾ ಬರ್ತಾರೆ. ಗ್ಯಾಸ್ ಆನ್ ಮಾಡ್ತಾರೆ, ಚಹಾ ಎಲ್ಲ ಕುಡಿತಾರೆ. ಗಂಡನಿಗೆ ಕೊಡ್ತಾರೆ. ಗಂಡನಿಗೆ ಏನು ಹೇಳಲ್ಲ, ಯಾಕಂದರೆ ಆಲ್ರೆಡಿ ಅವರು ಬೈತಾರಂತ ಗೊತ್ತುಂಟಲ್ಲ, ಅದಕ್ಕೆ ಏನು ಹೇಳಲ್ಲ. ಗಂಡ ಜಾಬಿಗೆ ಹೋಗ್ತಾರೆ. ಮಧ್ಯಾಹ್ನ ಎಲ್ಲ ಕೆಲಸ ಆದಮೇಲೆ ತನ್ನ ಮಕ್ಕಳನ್ನು ಆಚೆ ಈಚೆ ಹಾಕಿಕೊಂಡು ಇವರು ಮಲಗಿರ್ತಾರೆ. ಮಲಗಿ ಸ್ವಲ್ಪ ನಿದ್ದೆ ಬಂದಿರ್ತದೆ. ನಿದ್ದೆ ಬಂದಿರುವಾಗ ಉಂಟಲ್ಲ, ಇವರು ಬೆಡ್ಶೀಟ್ ಇಳಿದನಕ್ಕೆ ಹಾಗಿರ್ತಾರೆ. ಆ ಬೆಡ್ಶೀಟ್ ಮೆಲ್ಲ 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 ಇಳಿತಾ ಹೋಗ್ತಾ ಉಂಟು. ಇಳಿಯುವಾಗ ಯಾರಿಗಾದ್ರೂ ಸ್ವಲ್ಪ ತುಂಬ ಗಾಢ ನಿದ್ರೆವರೆಗೆ ಅದು ಗೊತ್ತಾಗಲಿಕ್ಕಿಲ್ಲ. ಆದರೆ ಮಧ್ಯಾಹ್ನದ ಟೈಮ್ ಮಲಗುವಾಗ ಯಾರು ಗಾಢ ಮಲಗೋದು, ರಪ್ಪ ಇವ್ರು ನೋಡ್ತಾರೆ. ನೋಡುವಾಗ ಹೌದು, ಬೆಡ್ಶೀಟ್ ಎಲ್ಲೋ ಉಂಟು. ಹೋಗಿ ಆ ಕಡೆ ಎಲ್ಲ ನೋಡ್ತಾರೆ. ಮತ್ತೆ ಕೂಡ ಮಾಕಿ ಮಲಗ್ತಾ ಇದ್ದಾರೆ. ಮಲಗುವಾಗ
ಮತ್ತೆ ರಿಟರ್ನ್ ಆ ಒಂದು ಆ ಫ್ಲೈವುಡಿನ ಆ ಕಡೆಯಿಂದ ಮತ್ತೆ ಕೂಗುವ ಸೌಂಡ್ ಹುಡುಗಿ. ಒಂಥರ ಆಗ್ತದೆ ಆಯ್ತು ಇವರಿಗೆ, ಇದು ಎಂತ ಮಾರಿ ನಿದ್ರೆ ಇಲ್ಲ ಈ ಮನೆಯಲ್ಲಿ, ಒಂದು ಯಾವುದೂ ಎಂತ ಸರಿ ಇಲ್ಲ ಅಂತ ಎದ್ದು ಕೂತ್ಕೊಳ್ತಾರೆ ಆಯ್ತಾ. ಎದ್ದು ಕೂತ್ಕೊಂಡು ತನ್ನ ಮಕ್ಕಳನ್ನು ಕರ್ಕೊಂಡು ಅವತ್ತು ಕೂಡ ಸೀದಾ ಅಕ್ಕನ ಮನೆಗೆ ಹೋಗ್ತಾರೆ. ಹಾಗಾದ್ರೆ ಅವರಿಗೆ ಭಯ ಆಗ್ತದೆ, ಈ ಸಣ್ಣ ಸಣ್ಣ ಮಕ್ಕಳು ಏನ್ ಮಾಡುದು ಅಂತ ಸೀದಾ ಅಕ್ಕನ ಮನೆಗೆ ಹೋಗ್ತಾರೆ. ಅಕ್ಕನ ಮನೆಗೆ ಹೋಗಿ ಅಕ್ಕನ ಹತ್ರ ಕೂಡ ಏನು ಹೇಳಲ್ಲ, ಅಲ್ಲೇ ಮಕ್ಕಳು ಆಟ ಆಡ್ತಿರ್ತಾರೆ, ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಇರ್ತಾರೆ. ಅಕ್ಕ ಚಹಾ ಎಲ್ಲ ಮಾಡಿ ಕೊಡ್ತಾರೆ, ಕುಡಿತಾರೆ. ಅವತ್ತು ಕೂಡ ರಮೇಶ್ ಸೀದಾ ಇಲ್ಲಿಂದ ಬಂದು ಇಲ್ಲಿ ನೋಡಿ ಇರದಾಗ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೀನೇನು ಡೈಲಿ ಇಲ್ಲಿಗೆ ಬರ್ತಾ ಇದ್ದೀಯ ಅಂತ ಹೇಳ್ತಾರೆ. ಮತ್ತೆ ಅಕ್ಕನ ಮನೆಯಲ್ಲ, ಅದಕ್ಕೆ ಏನು ಜೋರು ಮಾಡ್ಲಿಕ್ಕೆ ಹೋಗಲ್ಲ. ಅಲ್ಲಿಂದ ಅವರನ್ನು ಕರ್ಕೊಂಡು ಸೀದಾ ಮತ್ತೆ ರಿಟರ್ನ್ ಇದೇ ಮನೆಗೆ ಬರ್ತಾರೆ. ಮತ್ತೆ ಮಲಗುವ ಊಟ ಮಾಡೋ ಟೈಮ್ ಅಲ್ವಾ, ಊಟ ಮಾಡ್ಲಿಕ್ಕಂತ ಅನ್ನ ಸಾಂಬಾರಂದು ಮಧ್ಯಾಹ್ನ ಮಾಡಿಟ್ಟದ ಅನ್ನ ಸಾಂಬಾರು ತೆಗೆಯುವಾಗ ಎಲ್ಲ ಅಳ್ತಿರ್ತದೆ ಆಯ್ತಾ. ಅಂದ್ರೆ ಒಂಥರ ಸ್ಮೆಲ್ ಬರ್ತಾ ಉಂಟು ಆ ಪದಾರ್ಥ ಎಲ್ಲ, ಎಷ್ಟೋ ಒಂದು ವಾರದಿಂದ ಮಾಡಿದಾಗೆ. ಗಂಡ ಬೈತಾರೆ, ಎಂತ ಇದು ಹೀಗೆ, ನೀನು ಇಷ್ಟರವರೆಗೆ ಈ ರೀತಿ ಮಾಡ್ಲಿಲ್ಲ, ಇದು ಎಂತ ಅಂತ. ಇವರು ಹೇಳ್ತಾರೆ, ನಂಗೆ ಗೊತ್ತಿಲ್ಲ, ನಾನು ಇದು ಮಧ್ಯಾಹ್ನನೇ ಮಾಡಿರೋದು ಅಂತ. ಸರಿ ಊಟನೂ ಇಲ್ವಾ ಈ ಮನೆಯಲ್ಲಿ ಬಂದ್ಮೇಲೆ ಅಂತೇಳಿ ಗಂಡ ಬೈತಾರೆ. ನೀರು ಕುಡಿದು ಮಲಗ್ತಾನೆ. ಹೌದು, ಮಲಗಿ ಹೆಂಡತಿ ಮಲಗಿರುವಾಗ ಹೇಳ್ತಾರೆ, ನೋಡ್ರಿ ನಂಗೆ ಏನು ಸರಿ ಕಾಣ್ತಾ ಇಲ್ಲ, ಏನಂತ ಗೊತ್ತಿಲ್ಲ, ಈ ಮನೆಗೆ ಬಂದ್ಮೇಲೆ ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ, ಏನೋ ಒಂದು ಇದೆ ಇದೆ ಅಂತ ಫೀಲ್ ಆಗ್ತದೆ. ಅದಕ್ಕೆ ಗಂಡ, ಇರೋದು ನಿನ್ನ ತಲೆ, ನಿನ್ನ ತಲೆಯಿಂದ ಎಲ್ಲ ತೆಗ್ದಾಕು, ಎಲ್ಲ ಸರಿ ಇದೆ ಅಂತ ಗಂಡ ಬೈತಾರೆ. ಬಂದು ಸುಮ್ಮನೆ ಮಲ್ಕೊಳ್ತಾರೆ. ನಾಳಿನ ದಿವಸ ಏನು ಗೊತ್ತಾ, ನಮ್ಮ ಅಕ್ಕನ ಮನೇಲಿ ಒಂದು ಫಂಕ್ಷನ್ ಇರುತ್ತೆ. ಆಗ ಬೆಳಗ್ಗೆ ಎದ್ದ ಕೂಡಲೇ ಹೆಂಡತಿ ಹೇಳ್ತಾರೆ, ನಾನು ಹೋಗ್ತಾ ಇದ್ದೇನೆ, ನೀವು ಬರಲ್ವಾ ಅಂತ. ಅದಕ್ಕೆ ಗಂಡ ಏನು ಹೇಳ್ತಾರೆ ಅಂದರೆ, ನೀವು ಇವತ್ತು ಬೆಳಗ್ಗೆನೆ ಹೋಗಿ, ನಾನು ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲಿಗೆನೆ ಬರ್ತೇನೆ ಅಂತ ಹೇಳ್ತಾರೆ. ಸರಿ ಅಂತ ಹೆಂಡತಿ ಬೆಳಗಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಸೀದಾ ಅಕ್ಕನ ಮನೆಗೆ ಹೋಗ್ತಾರೆ. ಅಲ್ಲಿ ಎಲ್ಲ ಪೂಜೆದೆಲ್ಲ ಕೆಲಸ ಎಲ್ಲ ಆಗ್ತಾ ಇರ್ತದೆ. ಗಂಡ ಏನು ಮಾಡ್ತಾರೆ, ಇವರೇ ಚಹಾ ಎಲ್ಲ ಮಾಡಿ ಕುಡಿದು ಬೀಗ ಹಾಕಿ ಸೀದಾ ಕೆಲಸಕ್ಕೆ ಹೋಗ್ತಾರೆ. ಕೆಲಸಕ್ಕೆ ಹೋಗಿ ಒಂದು 7, 8, 9 ಗಂಟೆಗೆ ಬರ್ತಾರೆ. ಈ ಮನೆಗೆ ಬರ್ತಾರೆ. ಯಾಕೆ ಗೊತ್ತಿಲ್ಲ, ಸ್ನಾನ ಮಾಡಿ ಹೋಗುವ ಅಂತ ಅವ್ರು ಬಂದಿರೋದು. ಸರಿ ಸ್ನಾನ ಎಲ್ಲ ಮಾಡ್ತಾರೆ, ಸ್ನಾನ ಎಲ್ಲ ಬಂದ್ಮೇಲೆ ಕೂತ್ಕೊಳ್ತಾರೆ. ಕೂತ್ಕೊಳ್ಳುವಾಗ ಅವ್ರಿಗೆ ಸ್ವಲ್ಪ ಕೆಲಸ ನೆನಪಾಗ್ತದೆ, ಏನೋ ಸ್ವಲ್ಪ ಕೆಲಸ ಉಂಟಂತ. ಅವಾಗ ಲ್ಯಾಪ್ಟಾಪ್ ಓಪನ್ ಮಾಡುವಾಗ ನೋಡ್ತಾರೆ, ಯಾಕೆ ಸ್ಟಡಿ ಟೇಬಲ್ ಆಲ್ರೆಡಿ ಆ ಮನೆಯಲ್ಲಿ ಇದೆ, ನಾನು ಹೇಳಿದೆ ಅದು ಅಲ್ಲೇ ಇತ್ತಂತ. ಸರಿ ಅಂತ ಸ್ಟಡಿ ಟೇಬಲಲ್ಲಿ ತನ್ನ ಲ್ಯಾಪ್ಟಾಪನ್ನು ಇಟ್ಟು ಇನ್ನೂ ಒಂದು ಕೆಲಸ ಮಾಡುವಂತ ಹೀಗೆ ನೋಡ್ತಾ ಇರ್ತಾರೆ. ನೋಡುವಾಗ 10 ಗಂಟೆ ಕೂಡ ಆಗಿರಲಿಲ್ಲ. ಅಷ್ಟೊತ್ತಿಗಾಗಲಿ ವಿಂಡೋ ಇದೆಯಲ್ಲ, ಹೊರಗಡೆಯಿಂದ ಯಾರೋ ಹೀಗೆ ಬಡಿದಾಗೆ ಕೇಳ್ತದೆ. ಇವರು ಒಂದ್ಸಲ ನೋಡ್ತಾರೆ, ಮತ್ತೆ ಸುಮ್ಮನೆ ಏನೋ ಬಿದ್ದಿರ್ಬೇಕು ಹಾಗೆ ಹೀಗೆ ಅಂತ 2 ಸಲ ಬಡಿತದೆ. ಇದೇನು ಅಂತೇಳಿ ಹೋಗಿ ಇವರು ಬಾಗಿಲು ತೆಗೆದು ನೋಡ್ತಾರೆ. ನೋಡುವಾಗ ಯಾರು ಇರಲ್ಲ. ಬಾಗಿಲಾಗ್ತಾರೆ. ಬಾಗಿಲಾಗಿ ಯೋಚನೆ ಮಾಡ್ತಾರೆ ಏನಂತ ಹೇಳಿದ್ರೆ, ಇವರಿರುವುದು ಮೇಲಿನ ಫ್ಲೋರಲ್ಲಿ. ಈಗ ಯಾರಾದ್ರೂ ಬಾಗಿಲು ಬಡಿಬೇಕಾದ್ರೆ ಮೇಲೆ ಬಂದಿರ್ಬೇಕು, ಮನುಷ್ಯರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಂತ ಇಲ್ಲ ಬರ್ಲಿಕ್ಕೆ, ಏನು ಇಟ್ಟೆ ಬರ್ಬೇಕಷ್ಟೆ. ಕೆಳಗಿನ ಫ್ಲೋರ್ ಅಂದ್ರೆ ಯಾರಾದ್ರೂ ಬಡಿತಾರೆ. ಇದೆಂತ ಅಂತ ಆಲೋಚನೆ ಮಾಡ್ತಾರೆ. ಮತ್ತೆ ಲ್ಯಾಪ್ಟಾಪ್ ಓಪನ್ ಮಾಡಿ ಮತ್ತೆ ನೋಡ್ತಾ ಇರ್ತಾರೆ. ಮತ್ತೆ ನೋಡುವಾಗ ಆ ಫ್ಲೈವುಡಿನ ಆ ಕಡೆಯಿಂದ ಮತ್ತೆ ಹಾಗೆ ಸೌಂಡ್ ಕೇಳ್ತದೆ. ಇಲ್ಲಿ ದಡಬಡ ಕೇಳಿದಾಗೆ ಅಲ್ಲಿ ಕೂಡ. ಅವಾಗ ತುಂಬಾ ಒಂದು ರಮೇಶ್ಗೆ ಭಯ ಆಗ್ತದೆ. ಲ್ಯಾಪ್ಟಾಪ್ ಆಫ್ ಮಾಡ್ತಾರೆ, ಟಾರ್ಚ್ ತಗೊಂಡು ಸೀದಾ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗಿ ಅಲ್ಲಿಂದ ಬಾಗಿಲಿನಿಂದ ಕಿವಿ ಕೊಡ್ತಾರೆ, ಏನಾದ್ರೂ ಕೇಳ್ತಾ ಉಂಟಾ ಅಂತ. ಅವಾಗ ಏನು ಶಬ್ದ ಕೇಳಲ್ಲ. ಒಮ್ಮೆಲೆ ಬಂದುಂಟ ರಮೇಶ್ ಕಿವಿ ಕೊಡ್ತಾ ಇರುವಾಗ ಹೀಗೆ ಶಬ್ದ ಕೇಳ್ತದೆ. ಅವಾಗ ಅವರಿಗೆ ತುಂಬಾ ಭಯ ಆಗ್ತದೆ, ಏನೋ ಇದು ಸತ್ಯ ಇಲ್ಲಿ ಇದೆ, ಹೆಂಡತಿ ಹೇಳಿ ಸುಳ್ಳಲ್ಲ ಅಂತ ತಿಳ್ಕೊಂಡು ಬೇಗ ಅಲ್ಲಿಂದ ಹೊರಟು ಅಕ್ಕನ ಮನೆಗೆ ಹೋಗ್ತಾರೆ. ಅಕ್ಕನ ಮನೆಯಲ್ಲಿ ಪೂಜೆ ಎಲ್ಲ ಆಗ್ತಾ ಇತ್ತು. ಇವರು ಸೀದಾ ಅಲ್ಲಿ ಹಾಗೆ ಯಾರ ಹತ್ರ ಎಂತ ಕೂಡ ಹೇಳಲ್ಲ. ಅವತ್ತು ನೈಟ್ ಹೆಂಡತಿ ಹೇಳ್ತಾರೆ, ನಾವು ಶಿಫ್ಟ್ ಮಾಡುವ ಅಂತ. ಹೆಂಡತಿ ಕೂಡ ಹೇಳ್ತಾರೆ, ನೋಡಿ ನಾನು ಹೇಳಿಲ್ವಾ, ಮೊದಲೇ ಹೇಳಿದ್ದೆ ನಾನು. ಅಕ್ಕ ಕೂಡ ಹೇಳ್ತಾರೆ, ಹೇಳಿದ ಮಾತು ಕೇಳುದಿಲ್ಲ ನೀವು, ಇಲ್ಲಿ ಸುಮ್ಮನೆ ಎಲ್ಲ ಹೇಳ್ತಾ ಇರ್ಲಿಲ್ಲ ಅಂತ. ಸರಿ ಅಂತ ಎಲ್ಲ ಮಾತು ಒಪ್ಪಿಕೊಂಡು ನಾಳೆ ಓನರ್ ಹತ್ರ ಹೋಗಿ ಕೆಳಗಡೆ ಮಾತಾಡ್ತಾರೆ. ರಮೇಶ್ಗೆ ಮತ್ತು ಓನರ್ ಇಬ್ಬರಿದ್ದಾರಲ್ಲ ಪ್ರಾಯದವರು, ಸಾರಿ ಜಗಳ ಆಗ್ತದೆ. ಇವ್ರು ಹೇಳ್ತಾರೆ, ನೀವು ನಮಗೆ ಅದಕ್ಕೆಲ್ಲ ಕಡಿಮೆಯಲ್ಲಿ ಕೊಟ್ಟದ್ದು, ನೀವು ಪಾಪದವರನ್ನೆಲ್ಲ ಮಂಗೆ ಮಾಡುದ, ಅದನ್ನು 2 ತಿಂಗಳದ ರೆಂಟಿಗೆ ಕೊಟ್ಟದ್ದು ಯಾಕಂದ್ರೆ ನಾವು ಇಲ್ಲೇ ಕೂತ್ಕೊಳ್ಬೇಕಂತಲ್ವ ನೀವು ಕೊಟ್ಟದ್ದು ಅಂತ ಹೇಳಿ ಜಗಳ ಎಲ್ಲ ಆಗ್ತದೆ. ಆವಾಗ ಓನರ್ ಇದ್ದಾರಲ್ಲ, ಓನರ್ ಕೂಗ್ತಾರೆ ಆಯ್ತು ತುಂಬ. ಕೂಗುವಾಗ ಇವರು ಹೇಳ್ತಾರೆ, ನನಗೆ ಗೊತ್ತಿಲ್ಲ, 1 ತಿಂಗಳಾದ್ರೂ ನನಗೆ ಕೊಡಿ ಬಾಡಿಗೆ, ಬೇಕಾದ್ರೆ 1 ತಿಂಗಳದ್ದು ಇಟ್ಕೊಳ್ಳಿ ನೀವು, ನಾವು ಎಲ್ಲಿಯಾದ್ರೂ ಹೋಗಿ ಬದುಕೊಳ್ತೇವೆ, ಇಲ್ಲಿ ನಾನು ಕೂತ್ಕೊಳ್ಳೋದಿಲ್ಲ ಅಂತ. ಆಗ ಓನರ್ ಹೆಂಡತಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಹೆಂಡತಿ ಮತ್ತು ಮಕ್ಕಳು ಭಯ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಊರಿಗೆ ಕಳಿಸಿ, ನೀವು ಸ್ವಲ್ಪ ಸಮಯ ಇಲ್ಲೇ ಇರಿ, ನಮ್ಮ ಮನೆಯಲ್ಲೇ ಊಟ ಮಾಡಿಕೊಂಡು ಇಲ್ಲೇ ಮಲಗಿಕೊಂಡು ಇರಿ, ಸ್ವಲ್ಪ ಭಯ ಓದುವಾಗ ಮತ್ತೆ ನೀವು ರಿಟರ್ನ್ ಕೂತ್ಕೊಳ್ಳಿ ಅಂತ. ರಮೇಶ್ಗೆ ತುಂಬಾ ಸಿಟ್ಟು ಬರ್ತದೆ. ನಾನು ಹೇಳಿದೆ ಅಲ್ಲ, ನಾನು ಇನ್ನು 1 ನಿಮಿಷ ಇಲ್ಲಿ ಇರ್ತಿಲ್ಲ, ನಾವು ಹೋಗುದು, ನನ್ನ ಅಕ್ಕನ ಮನೆಯಲ್ಲಿದ್ದು ಬೇರೆ ರೂಮ್ ಹುಡುಕಿ ನಾವು ಹೋಗ್ತೇವೆ, ಇನ್ನು ನಾವು ಇರಲ್ಲ ಇಲ್ಲಿ ಅಂತ. ಇಲ್ಲಿ ಏನಾಗಿದೆ ನಿಜ ಹೇಳಿ ಅಂತ. ಆವಾಗ ಅವ್ರಿಗೆ ಓನರ್ ಇದ್ದಾರಲ್ಲ, ಆ ಒಂದು ಗಂಡ ಹೆಂಡತಿ ಹೇಳ್ತಾರೆ ವಿಷಯ ಏನಂತ ಹೇಳಿದ್ರೆ, ಅವರಿಗೊಬ್ಬರು ಮುದ್ದಿನ ಮಗಳಿದ್ಲಾಯ್ತಾ, ಅದು ರೂಮ್ ಮೇಲೆ.
ಹಾಗೆ ಅವಳು ದೊಡ್ಡ ಪ್ರಾಯ ಎಲ್ಲ ಬಂದಮೇಲೆ ಅವಳಿಗೆ ಒಂದು ಲವ್ ಆಗ್ತದೆ. ಅವರೇನಂದ್ರೆ ಜಾತಿ ಜಾತಿ ನಮ್ಮದೊಂದು ನಮ್ಮ ಬಿರದಾರಿ ಅಂತ ಹೇಳಿ ಇತ್ತಲ್ಲ, ಆ ಒಂದು ಜಾತಿಯ ಹುಡುಗನನ್ನೇ ನೀನು ಮದುವೆ ಆಗ್ಬೇಕಂತ ರಿಸ್ಟ್ರಿಕ್ಷನ್ ಎಲ್ಲ ಇತ್ತು. ಇವಳು ಏನ್ ಮಾಡ್ತಾಳೆ, ಒಂದು ಲವ್ ಮಾಡಿರ್ತಾಳೆ, ಲವ್ ಮಾಡಿ ಅಪ್ಪ ಅಮ್ಮನ ಹತ್ರ ಕೂಡ ಹೇಳ್ತಾಳೆ ಕೂಡ. ಆದ್ರೆ ಅಪ್ಪ ಅಮ್ಮ ಅದಕ್ಕೆ ಒಪ್ಪುದಿಲ್ಲ. ಒಪ್ಪದೇನ್ ಮಾಡ್ತಾರೆ ಅಂತ ಅವಳನ್ನು ತುಂಬಾ ದಿವಸ ಆ ರೂಮಲ್ಲಿ ಊಟ ಎಲ್ಲ ಕೊಡದೆ ಬಾಗಿಲಾಕಿ ಮೇಲೆ ಇಡ್ತಾರೆ, ಬೀಗ ಹಾಕಿ. ಅಷ್ಟು ಕೂಡ ಇವರಿಗೆ ಮಗಳಿಗಿಂತ ಕೂಡ ಇವರ ಒಂದು ಇದು ಮುಖ್ಯ. ಹಾಗೆ ಇವಳೇನ್ ಮಾಡಿದ್ಲು, ಕೊರಗಿ ಕೊರಗಿ ಉಂಟಲ್ಲ, ಒಂದು 4 ದಿವಸ ನೋಡ್ತಾಳೆ, ಮತ್ತೆ ಅಲ್ಲಿ ಫ್ಯಾನಿಗೆ ಹಗ್ಗ ಹಾಕಿಕೊಂಡು ಅವಳು ತೀರಿಡ್ತಾಳೆ. ಆ ತೀರಿ ತುಂಬಾ ಟೈಮ್ ಆಗಿರ್ತದೆ. ಆದ್ರೆ ಈ ಒಂದು ಓನರ್ನವರಿಗೆ ಏನೆಲ್ಲ ಅಲ್ಲಿ ಶಬ್ದ ಅದು ಇದು ಕೇಳಲಿಕ್ಕೆ ಸ್ಟಾರ್ಟ್ ಆಗಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ, ಆ ಒಂದು ಅವಳ ರೂಮಿನ ಒಂದು ಅರ್ಧ, ಅವಳು ಸೂಸೈಡ್ ಮಾಡ್ಕೊಂಡಲ್ಲ ಅಷ್ಟು ಅರ್ಧ ಒಂದು ಪ್ಲೈವುಡ್ ಇದು ಪಾರ್ಟಿಷನ್ ಮಾಡಿ ಈ ಕಡೆ ಬೇರೆಯೇ ಬಾಗಿಲು ತೆಗೆದು ಹೀಗೆ ಬಾಡಿಗೆ ಎಲ್ಲ ಕೊಡ್ತಾ ಇದ್ರು. ಅದನ್ನೆಲ್ಲ ಪೂಜೆ ಅದು ಇದು ಮಾಡಿ ಬಂದು ಮಾಡಿ ಇರ್ತಾರೆ ಇಲ್ಲಿ ಆ ಕಡೆ. ಹಾಗಾಗಿ ಯಾರ ಒಂದು ಜೀವಕ್ಕೆ ಏನಲ್ಲಿ ಆಗಿರ್ಲಿಲ್ಲ. ಆದ್ರೆ ಎಲ್ಲರಿಗೆ ನೆಗೆಟಿವ್ ಎನರ್ಜಿ ಆ ರೂಮಿಗೆ ಬಂದವರಿಗೆ ಕಾಣ್ತಾ ಇತ್ತು. ಅದೇ ರೀಸನ್. ರಮೇಶ್ ಅಲ್ಲಿಂದ ಒಂದು ನಮಸ್ಕಾರ ಹಾಕಿಕೊಂಡು ನಾವು ಇನ್ನು ಇಲ್ಲಿ ನಿಲ್ಲುವುದಿಲ್ಲ ಅಂತೇಳಿ ಹೆಂಡತಿ ಮಕ್ಕಳನ್ನ ಅವತ್ತೇ ಅಕ್ಕನ ಮನೆಗೆ ಶಿಫ್ಟ್ ಆಗ್ತಾರೆ. ಅಕ್ಕನ ಮನೆಯಲ್ಲಿದ್ದು 1 ವಾರ ಮತ್ತೆ ರೂಮ್ ಎಲ್ಲ ಸರ್ಚ್ ಮಾಡಿ ಹೊಸ ಮನೆಗೆ ಹೋಗಿ ಅಲ್ಲಿ ಖುಷಿಯಾಗಿ ಇದ್ದಾರೆ. ಇವಾಗ ಆ ಇಬ್ಬರು ಮಕ್ಕಳು ಬೆಳೆದು ನಿಂತಿದ್ದಾರೆ. ರಮೇಶ್ ಅವರಿಗೆ ತುಂಬಾ ಪ್ರಾಯ ಆಗಿದೆ. ಇದು ರಮೇಶನ ಹೆಂಗಿರುವಾಗ ಇದು ಸ್ಟೋರಿ. ಹಾಗೆ ಒಳ್ಳೆದಿತ್ತಲ್ಲ ಕತೆ. ಯಾವುದು ನಾವು ಕಡಿಮೆಗೆ ಸಿಗ್ತದೆ ಅಂತ ಹೇಳಿ ನಾವು ಮುಂದೆ ಹೋಗ್ತೇವಲ್ಲ, ಆವಾಗ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು ಯಾವತ್ತು, ಯಾಕೆ ಅವರು ಕಡಿಮೆಗೆ ಕೊಡ್ತಾ ಇದ್ದಾರೆ, ಅದು ವಸ್ತು ಆಗಿರ್ಲಿ, ಮನೆ ಆಗಿರ್ಲಿ, ಎಂಥದೋ ಆಗಿರ್ಲಿ. ಹಾಗೆ ಒಳ್ಳೆದಿತ್ತು ಕತೆ. ಹಾಗೆ ನಿಮ್ಮದೇನಾದ್ರೂ ಸ್ಟೋರಿ ಇದ್ರೆ ನನಗೆ DM ಅಲ್ಲಿ ತಿಳಿಸಿ. ನಂಗೆ ಒಂದು 2 ಸ್ಟೋರಿ ಬಂದಿದೆ, ಅದನ್ನು ನೋಡ್ತೇನೆ. ನಿಮ್ಗೆ ನಿಮ್ಮದೇನಾದಿದ್ರೆ ನನಗೆ DM ಮಾಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ಇನ್ಸ್ಟಾಕ್ಕೆ ಹೋಗಿ ನನಗೆ ಮೆಸೇಜ್ ಮಾಡ್ಬೋದು. ಇಲ್ಲಾಂದ್ರೆ ಮೇಲ್ ID ಇದೆ, ಮೇಲಲ್ಲಿ ಕೂಡ ಮೆಸೇಜ್ ಮಾಡ್ಬೋದು. ಸಿಗೋಣ ನಾವು ಇನ್ನೊಂದು ಹಾರರ್ ಸ್ಟೋರಿ ಜೊತೆಗೆ. ಸ್ಟೇ ಟ್ಯೂನ್. ಟಾಟಾ ಗೈಸ್, ಬೈ, ಟೇಕ್ ಕೇರ್.